ಶಿವ ಬೇರೆ ಅಲ್ಲ, ನಾವು ಬೇರೆ ಅಲ್ಲ. ಸೊ ನಾವೆಲ್ಲರೂ ಶಿವನೇ. ನಮ್ಮಲ್ಲಿ ಆ ಶಿವ ತತ್ವ ಇದೆ, ನಮ್ಮಲ್ಲಿ ಪಾರ್ವತಿ ತತ್ವ ಇದೆ, ಪರಬ್ರಹ್ಮನ ತತ್ವ ಇದೆ, ವಿಷ್ಣುವಿನ ತತ್ವ ಇದೆ. ಸೊ ನಾವು ಬೇರೆ ಅಲ್ಲ, ಆ ದೇವರು ವಿಶ್ವ ಬೇರೆ ಅಲ್ಲ. ಸೊ ಹಾಗಾಗಿ ಇದ್ರ ತುಂಬ ಸುಲಭ ಇದೆ ಇದು ಅರ್ಥ ಮಾಡ್ಕೊಳ್ಳೋದಕ್ಕೆ. ಐ ವಿಲ್ ಟ್ರೈ ಮೇಕ್ ಯು ಅಂಡರ್ಸ್ಟ್ಯಾಂಡ್. ಬಿಕಾಸ್ ಈ ಮೂರನೇ ಕಣ್ಣಿನ ಒಂದು ದಿವ್ಯ ದೃಷ್ಟಿಯನ್ನು ಯಾರು ಪಡ್ಕೊಳ್ತಾರೋ ಅವರೇನು ಕೆಲಸ ಮಾಡಬೇಕು ಅಂತಂತೇನಿಲ್ಲ, ಹೆಚ್ಚೇನು ಆಲೋಚನೆ ಮಾಡಬೇಕು ಅಂತಂತೇನಿಲ್ಲ. ತನ್ನಿಂದ ತಾನೇ ಅವ್ರಿಗೇನು ಬೇಕೋ ಅದನ್ನೆಲ್ಲ ಸೃಷ್ಟಿ ಮಾಡ್ಕೋಬೋದು. ಈಗ ಹಣ ಅನ್ನುವಂಥದ್ದು ನಾವು ಸೃಷ್ಟಿ ಮಾಡ್ಕೊಳ್ಬೇಕು, ಕೆಲಸ ಮಾಡಿ ಕಷ್ಟಪಟ್ಟು ಏನೋ ದುಡಿದು ಮಾಡಬೇಕು ಅಂತಂತೇನಿಲ್ಲ. ಆ್ಯಂಡ್ ದ ವೇ ಇಟ್ಸ್ ಸಪೋಸ್ ಟು ಬಿ ಯೂಸ್ ಓನ್ಲಿ ಫಾರ್ ಸಚ್ ಪೀಪಲ್, ದಿಸ್ ಥರ್ಡ್ ಐ ಈಸ್ ವಿಲ್ ಗೆಟ್ ಆ್ಯಕ್ಟಿವೇಟೆಡ್ ಆನ್ ಇಟ್ಸ್ ಓನ್. ತನ್ನಿಂದ ತಾನೇ ಈ ಮೂರನೇ ಕಣ್ಣು ಅನ್ನುವಂಥದ್ದು ಓಪನ್ ಆಗುತ್ತೆ. ಯಾವಾಗ ಈ ಎರಡು ಕಣ್ಣುಗಳನ್ನು ಸದ್ಬಳಕೆ ಪಡ್ಕೊಂಡಾಗ. ದೇರ್ ಆರ್ ಸೋ ಮೆನಿ ಥಿಂಗ್ಸ್ ದ್ಯಾಟ್ ಆ್ಯನಿಮಲ್ಸ್ ಹಿಯರ್ ದಟ್ ವಿ ಕಾಂಟ್ ಹಿಯರ್. ನಾಯಿಗೆ ಕಾಣಿಸುವಂಥದ್ದು ನಮಗೆ ಕಾಣಿಸಲ್ಲ, ಬೆಕ್ಕು ಕೇಳುವಂಥದ್ದು ನಾವು ಕೇಳಿಸ್ಕೊಳಕ್ಕಾಗಲ್ಲ. ಹಾವಿದೆಯಲ್ವ ಸ್ನೇಕಿಗೆ ಕೇಳುವಂಥದ್ದು ಅಥವಾ ಅದು ಪರ್ಸೀವ್ ಅದರ ಸೆನ್ಸೇಷನ್ಸು ನಮಗಿಲ್ಲ. ಮೀನಿಗೆ ಇರುವಂಥ ಶಕ್ತಿ ನಮಗಿಲ್ಲ. ಸೊ ದೇವ್ರಿಗೆ ಗೊತ್ತಿದೆ ನಮ್ಗೆ ಎಷ್ಟು ಬೇಕು ಈ ಭೌತಿಕ ಪ್ರಪಂಚದಲ್ಲಿ ಬದುಕೋದಕ್ಕೆ, ಸುಖವಾಗಿ ಜೀವಿಸೋದಕ್ಕೆ. ಅಷ್ಟೇ ಫ್ರೀಕ್ವೆನ್ಸೀಸ್ ಕೊಟ್ಟಿದ್ದಾನೆ. ಆ ದಿವ್ಯ ದೃಷ್ಟಿ ಅನ್ನುವಂಥದ್ದು ಯಾರಿಗೆ ಓಪನ್ ಆಗುತ್ತೋ, ಈ ಪೈನಿಯಲ್ ಗ್ಲ್ಯಾಂಡ್ ಯಾರಿಗೆ ಆ್ಯಕ್ಟಿವೇಟ್ ಆಗುತ್ತೋ, ಅವರು ಕೂತಿರೋ ಜಾಗದಲ್ಲೇ ಅವ್ರಿಗೇನು ಬೇಕೋ ಅದನ್ನೆಲ್ಲ ಪಡ್ಕೊಳ್ಬೋದು. ನೀವು ಋಷಿ ಮುನಿಗಳು ನೋಡಿ ಅಥವಾ ಯಾರೇ ತಪಸ್ವಿಗಳು ನೋಡಿ, ಅವ್ರು ಕೂತಿರ್ತಾರೆ. ಹಣ ಬೇಕಾ, ಹಣ ಬಂದು ಹಾಕ್ಬಿಟ್ಟು ಹೋಗ್ತಾ ಇರ್ತಾರೆ. ಏನೋ ಕೆಲಸಗಳಾಗಬೇಕು, ಕೆಲಸಗಳಾಗ್ತಿರುತ್ತೆ. ಅವ್ರಿಗೆ ಏನು ಬೇಕೋ ಎಲ್ಲ ನಡೀತಿರುತ್ತೆ ಕೂತಿರೋ ಜಾಗದಲ್ಲೇ. ಏಕೆ? ಸುಲಭವಾಗಿ ನಾವೇನು ಅನ್ಕೋತೀವೋ ಅದೆಲ್ಲ ಪಡ್ಕೋಬೇಕು ಅಂತಂದರೆ ನೀವು ಕಣ್ಣು ಮುಚ್ಚಿ ಯಾವುದನ್ನೆಲ್ಲ ನೋಡೋದಕ್ಕಾಗುತ್ತೋ ಅದೆಲ್ಲ ಸುಲಭವಾಗಿ ಸಿಕ್ಬಿಡುತ್ತೆ. ಅದನ್ನು ಈ ಇಂಗ್ಲೀಷಲ್ಲಿ ವಿಜುವಲೈಸೇಷನ್ ಅಂತ ಹೇಳ್ತಾರೆ. ನಾವು ಏನು ಸಿಗಬೇಕು, ಇನ್ನು ಮುಂದೆ ನನಗೇನೋ ದೊಡ್ಡ ಮನೆ ಕಟ್ಟಬೇಕಪ್ಪ, ನಾನು ದೊಡ್ಡ ಬಿಸ್ನೆಸ್ ಮಾಡಬೇಕು, ಇಷ್ಟು ದುಡ್ಡು ಇರಬೇಕು, ನಾನು ವರ್ಲ್ಡ್ ಟೂರ್ ಹೋಗಬೇಕು, ವಿದೇಶ ಪ್ರಯಾಣ ತೆಗೆದುಕೊಳ್ಬೇಕು, ನಾನು ಹೆಲ್ತಿಯಾಗಿರಬೇಕು, ಇವೆಲ್ಲವೂ ಏನೇನೋ ಕನಸುಗಳಿರುತ್ತಲ್ಲ ನಮಗೆ. ಇದನ್ನೆಲ್ಲವನ್ನು ಕಣ್ಣು ಬಿಟ್ಕೊಂಡಲ್ಲ, ಕಣ್ಣು ಮುಚ್ಚಿ ನೋಡಬೇಕು. ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಮನಿ ಈಸ್ ಹ್ಯಾಪಿನೆಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಮನಿ ಈಸ್ ಹ್ಯಾಪಿನೆಸ್ ಕಾರ್ಯಕ್ರಮದ ಮುಖಾಂತರವಾಗಿ ಪ್ರತಿ ಸಂಚಿಕೆನಲ್ಲೂ ಕೂಡ ಶ್ರೀಮಂತರ ಆಗಲಿಕ್ಕೆ ಒಂದಷ್ಟು ಟೆಕ್ನಿಕ್ಗಳನ್ನು ಗುರೂಜಿಯವರು ನಮಗೆ ಹೇಳ್ಕೊಡ್ತಾ ಇದ್ದಾರೆ. 1 ಕೋಟಿ ಅಲ್ಲ, 2 ಕೋಟಿ ಅಲ್ಲ, 100 ಕೋಟಿ ಹಣವನ್ನು ಗಳಿಸುವಂಥ ಬಗ್ಗೆ ಹೇಗೆ ಕೆಲವೊಂದು ಟೆಕ್ನಿಕ್ಗಳನ್ನು ನಮಗೆ ಒಂದಷ್ಟು ಸಂಚಿಕೆ ಮುಖಾಂತರವಾಗಿ ತಿಳಿಸ್ತಾ ಬಂದಿದ್ದಾರೆ. ಹಾಗೆ ಕೆಲವೊಂದು ವರ್ಕ್ಶಾಪ್ನ ಕೂಡ ಗುರೂಜಿಯವರು ಮಾಡಿದ್ದಾರೆ. ಪ್ರತಿ ಒಂದು ತಿಂಗಳಲ್ಲೂ ಕೂಡ ಒಂದೊಂದು ವರ್ಕ್ಶಾಪ್ನ ಅವರು ಹಮ್ಮಿಕೊಳ್ತಾರೆ. ಆ ವರ್ಕ್ಶಾಪಲ್ಲಿ ನಿಮಗೆ ಶ್ರೀಮಂತರಾಗುವಂಥ ಬಗೆ ಹೇಗೆ ಕೆಲವೊಂದು ಟೆಕ್ನಿಕ್ಗಳನ್ನು ಕೂಡ ಗುರೂಜಿಯವರು ಹೇಳ್ತಾ ಬಂದಿದ್ದಾರೆ. ಆ ಟೆಕ್ನಿಕ್ಗಳನ್ನು ಉಪಯೋಗಿಸಿಕೊಂಡು ಶ್ರೀಮಂತರಾಗಿರುವಂಥ ಎಷ್ಟೋ ಉದಾಹರಣೆಗಳು ನಮ್ಮ ಮುಂದೆ ಇದೆ. ಸೊ ದೇಶದಲ್ಲಿ ಅಲ್ಲ, ವಿದೇಶದಲ್ಲಿಯೂ ಕೂಡ ಹಲವಾರು ವಿದ್ಯಾರ್ಥಿಗಳು ಗುರೂಜಿಯವರ ಮೊರೆ ಹೋಗಿದ್ದಾರೆ. ಹಾಗೆ ಈ ಕಾರ್ಯಾಗಾರಕ್ಕೆ ಭಾಗವಾಗಿ ಅಥವಾ ಈ ವರ್ಕ್ಶಾಪ್ಗೆ ಭಾಗಿಯಾಗಿ ಆನ್ಲೈನ್ ಮುಖಾಂತರವಾಗಿ ಮತ್ತು ಆಫ್ಲೈನ್ ಮುಖಾಂತರವಾಗಿ ಕೆಲವೊಂದು ಕ್ಲಾಸಸ್ನ ಕಂಡಕ್ಟ್ ಮಾಡಿಕೊಂಡು ಅದರಲ್ಲಿ ಒಂದಷ್ಟು ಟೆಕ್ನಿಕ್ಗಳನ್ನು ಅವರು ಕಲಿತುಕೊಂಡು ತಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಂಡು 100 ಕೋಟಿಯ ಒಡೆಯರಾಗಿದ್ದಾರೆ. ಆ ಉದಾಹರಣೆಗಳು ಕೂಡ ಇದೆ. ಸೊ ಇವತ್ತಿನ ಸಂಚಿಕೆಯಲ್ಲಿ ಹಾಗಿದ್ರೆ ಏನೆಲ್ಲ ಟೆಕ್ನಿಕ್ಗಳನ್ನು ಹೇಳ್ಕೊಡ್ತಾರೆ, ಇವತ್ತಿನ ವಿಶೇಷತೆ ಏನು ಅಂತ ನೀವೆಲ್ಲ ಯೋಚನೆ ಮಾಡ್ತಿದ್ದೀರಾ. ಥರ್ಡ್ ಐ ಅಥವಾ ಮೂರನೇ ಕಣ್ಣು. ಸೊ ಏನಿದು ಮೂರನೇ ಕಣ್ಣು ಅಂದ ತಕ್ಷಣ ನಮಗೆ ಶಿವ ನೆನಪಾಗ್ತಾನೆ, ಅಂದರೆ ಈಶ್ವರ ನೆನಪಾಗ್ತಾರೆ. ಆದರೆ ನಮ್ಮಲ್ಲಿರುವಂಥ ಮೂರನೇ ಕಣ್ಣನ್ನು ತೆರೆಸುವಂಥ ಬಗ್ಗೆ ಹೇಗೆ? ಸೊ ಅದಕ್ಕೆ ಆದಂಥ ಕೆಲವೊಂದು ಟೆಕ್ನಿಕ್ಗಳಿದೆಯಾ? ಶ್ರೀಮಂತರ ಆಗಬೇಕು ಅಂದರೆ ಈ ಮೂರನೇ ಕಣ್ಣಿಗೂ ಶ್ರೀಮಂತರ ಆಗಲಿಕ್ಕೂ ಏನು ಒಂದು ಸಂಬಂಧವಿದೆ, ಏನಿದು ಅಂತ ನಿಮಗೆಲ್ಲರಿಗೂ ಕೂಡ ಆಶ್ಚರ್ಯನೂ ಆಗಬಹುದು, ಹಾಗೆ ಕುತೂಹಲವನ್ನು ಕೂಡ ಮೂಡಬಹುದು. ಸೊ ನಿಮ್ಮ ಆಶ್ಚರ್ಯಕ್ಕೆ ಅಥವಾ ಕುತೂಹಲಕ್ಕೆ ಇವತ್ತು ಗುರೂಜಿಯವರು ಉತ್ತರವನ್ನು ನೀಡ್ತಾ ಇದ್ದಾರೆ. ಬನ್ನಿ ಹಾಗಿದ್ರೆ ತಡ ಯಾಕೆ, ದುಡ್ಡಿನ ದ್ರೋಣಾಚಾರ್ಯ ಆಗಿರುವಂತಹ ಶ್ರೀ ಅನಂತ ವಿಶ್ವ ಆಚಾರ್ಯ ಗುರೂಜಿಯವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್.
ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ಇನ್ನು ವೀಕ್ಷಕರೇ, 100 ಕೋಟಿ ಹಣವನ್ನು ಗಳಿಸೋದು ಹೇಗೆ ಅಂತ ಒಂದು ವರ್ಕ್ಶಾಪ್ನ ಗುರುಜಿಯವರು ಕಂಡಕ್ಟ್ ಮಾಡಿದ್ರು. ಹಾಗೆ ನೀವೆಲ್ಲರೂ ಕೂಡ ಅದಕ್ಕೆ ಭಾಗಿಯಾಗಿದ್ರಿ, ತುಂಬ ಒಳ್ಳೆ ಸಹಕಾರವನ್ನು ನೀಡಿದ್ದೀರಾ. ಜೊತೆಲಿ ಏನು ಅಂತ ಹೇಳಿದ್ರೆ, ತುಂಬ ವಿದ್ಯಾರ್ಥಿಗಳು ಬಂದಿದ್ರಿ ಇಂಟ್ರೆಸ್ಟ್ ಕೊಟ್ಟು, ಆದರೆ ಆನ್ ಟೈಮಿಗೆ ಬರದೇ ಇರೋ ಕಾರಣ, ಅಲ್ಲಿ ಸರಿಯಾಗಿ ಸ್ಥಳ ನಿಮಗೆ ಸಿಗದೇ ಇರೋ ಕಾರಣ ಎಷ್ಟೋ ಜನ ವಾಪಸ್ ಹೋಗಿದ್ದೀರಾ. ಆ ಒಂದು ಬೇಜಾರು ನಮಗೂ ಕೂಡ ಇದೆ. ಅದಕ್ಕಾಗಿ ನೀವೇನು ಮಾಡಬೇಕು, ನೆಕ್ಸ್ಟ್ ವರ್ಕ್ಶಾಪ್ ನಡೆದಾಗ ತಡ ಮಾಡದೆ ಯಾವ ಟೈಮಿಗೆ ಹೇಳಿರ್ತೀವಿ ಆ ಟೈಮ್ಗೆ ನೀವು ಕಾರ್ಯಾಗಾರಕ್ಕೆ ಭಾಗವಹಿಸಬೇಕಾಗತ್ತೆ. ಯಾಕೆಂತ ಹೇಳಿದ್ರೆ ಗುರೂಜಿಯವರು ಪ್ರತಿ ಸಂಚಿಕೆನಲ್ಲೂ ನಿಮಗೆ ಹೇಳ್ತಾರೆ, ಟೈಮ್ ಈಸ್ ಮನಿ ಅಂತ ಹೇಳಿ. ಅಂದರೆ ಸಮಯವನ್ನು ನಾವು ಕೊಂಡ್ಕೊಳ್ಳೋಕ್ಕಾಗಲ್ಲ. ಒಮ್ಮೆ ಸಮಯ ಕಳೆದೋಯ್ತು ಅಂದರೆ ಮತ್ತೆ ಅದನ್ನು ಮರುಪಡೆಯೋಕ್ಕೆ ಆಗಲ್ಲ. ಹಾಗಾಗಿ ಸಮಯಕ್ಕೆ ಯಾರು ಬೆಲೆಯನ್ನು ಕೊಡ್ತೀರಾ, ಖಂಡಿತವಾಗೂ ನಿಮ್ಮ ಜೀವನದಲ್ಲಿ ನೀವು ಉದ್ಧಾರ ಆಗ್ತೀರಾ, ಜೊತೆಲಿ ಶ್ರೀಮಂತರಾಗ್ತೀರಾ. ಇದು ಮೊದಲನೇ ಟೆಕ್ನಿಕ್ ಅಂತ ಪ್ರತಿ ಸಂಚಿಕೆನಲ್ಲೂ ಗುರೂಜಿಯವರು ಹೇಳ್ಕೊಡ್ತಾರೆ. ಅದ್ರ ಪ್ರಕಾರವಾಗಿ ನೀವು ಗುರೂಜಿಯವರ ವಿದ್ಯಾರ್ಥಿಗಳಾಗಿ ಆನ್ ಟೈಮ್ಗೆ ನೀವು ಕ್ಲಾಸಸ್ಗೆ ಅಟೆಂಡ್ ಆಗಬೇಕಾಗತ್ತೆ ಅಥವಾ ವರ್ಕ್ಶಾಪ್ಗೆ ಅಟೆಂಡ್ ಆಗಬೇಕಾಗತ್ತೆ. ನೀವೆಲ್ಲರೂ ಕೂಡ ಸಹಕಾರವನ್ನು ನೀಡಿ ಆ 100 ಕೋಟಿಯ ವರ್ಕ್ಶಾಪನ್ನು ಯಶಸ್ವಿಗೊಳಿಸಿದ್ದೀರಾ. ನಿಮಗೆ ಮೊಟ್ಟ ಮೊದಲನೇದಾಗಿ ಗುರೂಜಿಯವರ ಪರವಾಗಿ, ಇಡೀ ಟೀಮ್ನ ಪರವಾಗಿ ಧನ್ಯವಾದಗಳನ್ನು ನಿಮಗೆ ತಿಳಿಸ್ತಾ ಇದ್ದೀವಿ. ಹಾಗಿದ್ರೆ 100 ಕೋಟಿ ವರ್ಕ್ಶಾಪ್ ಮುಗೀತು ಪ್ರವೀಣಿ. ನೆಕ್ಸ್ಟ್ ವರ್ಕ್ಶಾಪ್ ಯಾವಾಗಿರುತ್ತೆ, ಆ ವರ್ಕ್ಶಾಪ್ನ ವಿಶೇಷತೆ ಏನು, ಅದರಲ್ಲಿ ಗುರೂಜಿಯವರು ಏನು ಟೆಕ್ನಿಕ್ನ ಹೇಳ್ಕೊಡ್ತಾರೆ ಅಂತ ಕೇಳ್ತಿದ್ದೀರಾ? ಎಸ್, ಅದಕ್ಕೆ ಇವತ್ತಿನ ಸಂಚಿಕೆಯಲ್ಲಿ ಉತ್ತರವನ್ನು ಗುರೂಜಿಯವರೇ ನೀಡ್ತಾರೆ. ಅದರೊಟ್ಟಿಗೆ ಈ 3ನೇ ಕಣ್ಣಿನ ಬಗ್ಗೆ ತಿಳ್ಕೊಳ್ಳೋ ಅಂಥ ಕುತೂಹಲ ನನಗಂತೂ ತುಂಬ ಇದೆ, ನಿಮಗೂ ಇದೆ ಅಂತ ಅಂದ್ಕೊಳ್ತೀನಿ. ಬನ್ನಿ ಹಾಗಿದ್ರೆ ಗುರೂಜಿಯವ್ರನ್ನ ಕೇಳೋಣ. ಗುರುಗಳೇ, ಈ 3ನೇ ಕಣ್ಣು ಅಂದ ತಕ್ಷಣ ನಮಗೆಲ್ಲ ಶಿವ ಅಥವಾ ಈಶ್ವರ ನೆನಪಾಗ್ತಾನೆ. ಆತನಿಗೆ ಮಾತ್ರ 3ನೇ ಕಣ್ಣಿರುತ್ತೆ ಅಂತ. ಆದರೆ ನಮ್ಮಲ್ಲೂ ಆ ರೀತಿಯಾಗಿ ಒಂದು 3ನೇ ಕಣ್ಣನ್ನು ತೆರೆದ್ರೆ ಒಂದು ರೀತಿಯಾಗಿ ನಮ್ಮ ಜೀವನ ರೂಪುಗೊಳ್ಳೋದೇ ಬೇರೆ ಥರ ಇರುತ್ತೆ ಅಂತ ಹೇಳ್ತಾರೆ ಮೇಧಾವಿಗಳು. ಅದನ್ನು ಸಾಮಾನ್ಯ ಜನರಿಗೆ ಅರ್ಥವಾಗುವಂತೆ ಹೇಳೋದಾದರೆ ಹೇಗೆ ಅರ್ಥೈಸ್ತೀರಾ ಗುರುಗಳೇ? ನೋಡಿ, ಶಿವ ಬೇರೆ ಅಲ್ಲ, ನಾವು ಬೇರೆ ಅಲ್ಲ. ನಾವೆಲ್ಲರೂ ಶಿವನೇ. ನಮ್ಮಲ್ಲಿ ಶಿವ ತತ್ವ ಇದೆ, ನಮ್ಮಲ್ಲಿ ಪಾರ್ವತಿ ತತ್ವ ಇದೆ, ಪರಬ್ರಹ್ಮನ ತತ್ವ ಇದೆ, ವಿಷ್ಣುವಿನ ತತ್ವ ಇದೆ. ನಾವು ಬೇರೆ ಅಲ್ಲ, ಆ ದೇವರು ವಿಶ್ವ ಬೇರೆ ಅಲ್ಲ. ವಿ ಆರ್ ಆಲ್ ಜಸ್ಟ್ ದ ಸೇಮ್. ಹಾಗಾಗಿ ನಾವು ಆ ಒಂದು ಫ್ರೀಕ್ವೆನ್ಸಿಗೆ ಹೋದಾಗ ನಾವು ದೇವ್ರ ರೀತಿಯೇ ಇರ್ತೇವೆ. ನಾವೀಗ ಲೋವರ್ ಫ್ರೀಕ್ವೆನ್ಸಿ ಅಂದರೆ ಅರ್ಥ್ಲಿ ಡೈಮೆನ್ಷನ್ ಇರೋದಕ್ಕೆ ನಮಗೆ ಅವ್ರು ಮಾಡೋ ಕೆಲಸಗಳು ಮಾಡೋಕ್ಕಾಗ್ತಿಲ್ಲ ಅಷ್ಟೇ. ಬಟ್ ಅವನಿಗೆ ಎಷ್ಟಿದೆಯೋ ಶಕ್ತಿ, ಅವೆಲ್ಲ ಶಕ್ತಿ ನಮ್ಮೊಳಗಡೆನೂ ಇದೆ. ಹಾಗಾಗಿ ಇದ್ರ ತುಂಬ ಸುಲಭ ಇದೆ ಇದು ಅರ್ಥ ಮಾಡ್ಕೊಳ್ಳೋದಕ್ಕೆ. ಐ ವಿಲ್ ಟ್ರೈ ಮೇಕ್ ಯು ಅಂಡರ್ಸ್ಟ್ಯಾಂಡ್. ಬಿಕಾಸ್ ಈ 3ನೇ ಕಣ್ಣಿನ ಒಂದು ದಿವ್ಯ ದೃಷ್ಟಿಯನ್ನು ಯಾರು ಪಡ್ಕೊಳ್ತಾರೋ ಅವರೇನು ಕೆಲಸ ಮಾಡಬೇಕು ಅಂತಂತೇನಿಲ್ಲ, ಹೆಚ್ಚೇನು ಆಲೋಚನೆ ಮಾಡಬೇಕು ಅಂತಂತೇನಿಲ್ಲ. ತನ್ನಿಂದ ತಾನೇ ಅವ್ರಿಗೇನು ಬೇಕೋ ಅದನ್ನೆಲ್ಲ ಸೃಷ್ಟಿ ಮಾಡ್ಕೋಬೋದು. ಈಗ ಹಣ ಅನ್ನುವಂಥದ್ದು ನಾವು ಸೃಷ್ಟಿ ಮಾಡ್ಕೊಳ್ಬೇಕು, ಕೆಲಸ ಮಾಡಿ ಕಷ್ಟಪಟ್ಟು ಏನೋ ದುಡಿದು ಮಾಡಬೇಕು ಅಂತಂತೇನಿಲ್ಲ. ನಾವು ಎಲ್ಲಿದ್ದೀವೋ ಅಲ್ಲಿ ಸೃಷ್ಟಿ ಮಾಡ್ಕೊಳ್ಳೋಕೆ ಗೊತ್ತಿದ್ರೆ ಹಣ ನಮ್ಮನ್ನು ಹುಡುಕೊಂಡು ಬರುತ್ತೆ, ನಮ್ಮ ಹತ್ರ ಬರುತ್ತೆ. ಅದು ಹೇಗೆ ಅಂತ ನಾವಿವತ್ತು ತಿಳ್ಕೊಳ್ಳೋಣ. ನೋಡಿ, ಒಂದು ವೇಳೆ ನೀವು ಮೇಡಮ್ ನೀವು ಟೀಚರ್ ಆಗಿರ್ತೀರ, ನೀವೊಂದು ಟೀಚರ್ ಸ್ಕೂಲಲ್ಲಿ ಅಂದ್ಕೊಳ್ಳಿ. ಯಾರೊಬ್ಬ LKG ಹುಡುಗನೋ ಅಥವಾ UKG ಹುಡುಗಿನೋ ಅಥವಾ 2ನೇ ಕ್ಲಾಸ್ 3ನೇ ಕ್ಲಾಸ್ 5ನೇ ಕ್ಲಾಸ್ ಮಕ್ಕಳು 10ನೇ ಕ್ಲಾಸಲ್ಲಿ ಪಾಠ ಮಾಡ್ತಿರ್ತೀರ, ನೀವು ಅಲ್ಲಿ ಬಂದು ಕೂತ್ಕೊಂಡ್ಬಿಡ್ತಾರೆ. ನೀವೇನು ಮಾಡ್ತೀರಾ ಮೇಡಮ್ ಆ ಮಕ್ಕಳನ್ನ? ಅವಾಗ ಅಂದರೆ 10ನೇ ಕ್ಲಾಸಿನ ಮೆಚುರಿಟಿಗೂ 1ನೇ ಕ್ಲಾಸಿನ ಮೆಚುರಿಟಿಗೂ ಮ್ಯಾಚ್ ಆಗಲ್ಲ. ಆ್ಯಸ್ ಯೂಶುವಲ್ ಮಗುನ ಮತ್ತೆ ಅದೇ ಕ್ಲಾಸಿಗೆ ವಾಪಸ್ ಕಳಿಸ್ಬೇಕಾಗತ್ತೆ. ಕಳಿಸ್ತೀರಾ? ಶೋರ? ಖಂಡಿತ. 10ನೇ ಕ್ಲಾಸಿಗೆ ಬಂದು ಕೂತಿದ್ದಾರೆ ಅಂತಂತೇಳಿ ಖುಷಿಪಟ್ಟು 10ನೇ ಕ್ಲಾಸ್ ಏನಾದರೂ ತರಗತಿ ಮಾಡ್ತೀರಾ ಅವರಿಗೆ? ಖಂಡಿತ ಇಲ್ಲ ಗುರುಗಳೇ, ಸಾಧ್ಯವಿಲ್ಲ. ಅದು ವಾಪಸ್ ಕಳಿಸ್ತೀರಾ ತಾನೆ? ಇದು ಅಷ್ಟೇ ಮೇಡಮ್. ಯಾರಿಗೆ ಈ ಭೌತಿಕ ಲೋಕದಲ್ಲಿ ಕೊಟ್ಟಿರೋ 2 ಕಣ್ಣುಗಳ ಸದ್ಬಳಕೆ ಮಾಡೋದು ಗೊತ್ತಿಲ್ವೋ ಅವರು LKG UKG ಇದ್ದಾಗೆ ಅವ್ರಿಗೆ ಯಾಕೆ ಮೇಡಮ್ ಥರ್ಡ್ ಐ? ಅವ್ರಿಗೆ ಯಾಕೆ ಮೇಡಮ್ ಚೇತನಗೊಳಿಸ್ಬೇಕು? ಈ ಪೀನಿಯಲ್ ಗ್ಲ್ಯಾಂಡ್ ಅಂತ ಹೇಳ್ತೀವೋ, ಇದನ್ನ ಯಾಕೆ ನಾವು ಚೇತನ ಪಡಿಸ್ಕೋಬೇಕು? ಯಾಕೆ ಆಜ್ಞಾಚಕ್ರ ಇವ್ರಿಗೆ ಬೇಕು? ಅವಶ್ಯಕತೆನೇ ಇಲ್ಲ. ಆ ಒಂದು ಕಣ್ಣು, ಆ 2 ಕಣ್ಣು ಏನಿದೆಯೋ ಇದನ್ನೇ ನಾವು ಬಳಸ್ಕೊಳ್ತಿಲ್ಲಪ್ಪ ಸರಿಯಾಗಿ. ನಮಗೆ ಯಾಕ್ರಿ 3ನೇ ಕಣ್ಣು? ನಿಜವಾಗ್ಲೂ 3ನೇ ಕಣ್ಣು ಬಂದರೂ ಏನು ಮಾಡ್ಬೇಕಂತ ನಮಗೆ ಗೊತ್ತಿರಲ್ಲ ಈಗ. ಹಾಗಾಗಿ ಇಟ್ಸ್ ಓನ್ಲಿ ಫಾರ್ ವೆರಿ ಸ್ಪೆಷಲ್ ಪೀಪಲ್, ಫಾರ್ ಪೀಪಲ್ ಹೂ ಮೇಡ್ ಯೂಸ್ ಆರ್ ಮೇಕಿಂಗ್ ಯೂಸ್ ದ 2 eyes very beautifully and the way it's supposed to be used. Only for such people this third eye will get activated on its own. ತನ್ನಿಂದ ತಾನೇ
ಈ ಮೂರನೇ ಕಣ್ಣು ಅನ್ನುವಂಥದ್ದು ಓಪನ್ ಆಗುತ್ತೆ. ಯಾವಾಗ ಈ ಎರಡು ಕಣ್ಣುಗಳನ್ನು ಸದ್ಬಳಕೆ ಪಡ್ಕೊಂಡಾಗ. ಒಂದು ಸಲ ಬುದ್ಧನ ಹತ್ರ ಗೌತಮ ಬುದ್ಧರ ಹತ್ರ ಒಬ್ಬ ನಾಸ್ತಿಕ ಬರ್ತಾನೆ. ಅವನು ಬಂದು ಪ್ರಶ್ನೆ ಮಾಡ್ತಾನೆ ಗೌತಮ ಬುದ್ಧನಿಗೆ, ಸ್ವಾಮಿ ನೀವು ಹೇಳ್ತೀರಾ ದೇವ್ರು ಎಲ್ಲ ಕಡೆ ಇದ್ದಾರೆ, ಈ ಯೂನಿವರ್ಸ್ ಎನರ್ಜಿ ಅನ್ನುವಂಥದ್ದು ಎಲ್ಲೆಲ್ಲೂ ಇದೆ ಅಂತ ಹೇಳ್ತೀರಾ, ರೀ ನಂಗೆ ತೋರಿಸ್ರಿ ನಾನು ನಂಬ್ತೀನಿ. ಏನು ರೀ ಅದು? ನೀವು ಆಂಜನೇಯ ಅಂತೀರಾ, ಕೃಷ್ಣ ಅಂತೀರಾ, ರಾಮ ಅಂತೀರಾ, ಬ್ರಹ್ಮ ಅಂತೀರಾ, ಎಲ್ಲ ನಮ್ಮಲ್ಲೇ ಇದ್ದಾನೆ ಅಂತ ಹೇಳ್ತೀರಾ, ಎಲ್ಲ ಕಡೆ ಇದ್ದಾರೆ ಅಂತೀರಾ. ತೋರಿಸ್ರಿ, ನೀವು ತೋರಿಸ್ಬಿಡಿ ನಾನು ನಂಬ್ತೀನಿ. ಇಲ್ಲ, ಈ ದೇವರು ಇಲ್ಲ, ಯಾವ ನಾನು ನಂಬಲ್ಲ ಅಂತಾನೆ. ಅದಕ್ಕೆ ಗೌತಮ ಬುದ್ಧ ಹೇಳ್ತಾರೆ, ಅವ್ನು ಮಧ್ಯಾಹ್ನ ಬಂದಿರ್ತಾನೆ, ಸ್ವಲ್ಪ ನೀರು ಕುಡಿಯಪ್ಪ ಅಂತಂತೇಳಿ ಕುಡ್ದಾದ್ಮೇಲೆ ಹೊರಗಡೆ ಲಾನ್ ಇರುತ್ತೆ, ಅಂದರೆ ಇದು ಲಾನ್ ಆಮೇಲೆ ಹುಲ್ಲಿರುತ್ತೆ, ಅಲ್ಲೋಗಿ ಮಲ್ಕೊಳ್ಳಪ್ಪ, ಹೀಗೆ ಉಲ್ಟ ಮಲ್ಕೋ, ಆಕಾಶನ ನೋಡೋ ಹಾಗೆ ನೋಡಿಕೊಂಡು ಆಕಾಶದಲ್ಲಿ ಏನು ಕಾಣುತ್ತೋ ನೋಡ್ಬಿಟ್ಟು ಬಂದು ನನಗೆ ಹೇಳು ಅಂತ ಹೇಳ್ತಾರೆ. ಅವನೋಗಿ ನೀರೆಲ್ಲ ಕುಡ್ಕೊಂಡು ಆಮೇಲೆ ಹೋಗಿ ಹುಲ್ ಮೇಲೆ ಮಲ್ಕೊಳ್ತಾನೆ. ಹುಲ್ ಮೇಲೆ ಮಲ್ಕೊಂಡು ಸೂರ್ಯನ ದಿಟ್ಟಿಸಿ ನೋಡ್ತಾನೆ. ಮಧ್ಯಾಹ್ನ ಅದು ಅವನ ಕೈಯಲ್ಲಿ 1 ನಿಮಿಷ ಕೂಡ ನೋಡಲಿಕ್ಕಾಗಲ್ಲ. ಇನ್ಫ್ಯಾಕ್ಟ್ ಅವನಲ್ಲ, ನಾವು ನೋಡೋದಕ್ಕಾಗಲ್ಲ. ಸೊ ಬಂದ್ಬಿಟ್ಟು ಹೇಳ್ತಾನೆ, ಏನು ರೀ ನೀವು ಈ ಥರ ಎಕ್ಸಸೈಸ್ ಕೊಟ್ಟಿದ್ದೀರಾ, ನೋಡೋಕ್ಕಾಗುತ್ತಾ ಮಧ್ಯಾಹ್ನದಲ್ಲಿ ಸೂರ್ಯನ 1 ನಿಮಿಷನೂ ನೋಡೋಕ್ಕಾಗಿಲ್ಲ ನಾನು ಅಂತ. ಗೌತಮ ಬುದ್ಧ ಹೇಳ್ತಾರೆ, ದೇವರ ಸೃಷ್ಟಿಯಲ್ಲಿ ಈ ಸೂರ್ಯ ಅನ್ನುವಂಥದ್ದು ಕಾಲಿನ ಧೂಳಿಗೇನು ಸಮ ಅಲ್ಲ, ಅದಕ್ಕಿಂತ ಕಡಿಮೆ. ಈ ಸೂರ್ಯನ ಬೆಳಕು ಅನ್ನುವಂಥದ್ದು ಏನೂ ಅಲ್ಲ ದೇವರ ಒಂದು ಸೃಷ್ಟಿಯಲ್ಲಿ. ಆಫ್ಟರ್ ಆಲ್ ಈ ಸೂರ್ಯನ ಬೆಳಕನ್ನೇ ನೀನು ನೋಡೋದಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಇನ್ನಿಂಥ ಸೂರ್ಯಗಳನ್ನ, ಅದು ಎಷ್ಟು ಕೋಟಿ ಸೂರ್ಯಗಳಿದೆಯೋ ಗೊತ್ತಿಲ್ಲ, ಬಿಲಿಯನ್ಸ್ ಆಫ್ ಗ್ಯಾಲಕ್ಸೀಸ್, ಬಿಲಿಯನ್ಸ್ ಆಫ್ ಸ್ಟಾರ್ಸ್, ಅಷ್ಟು ಸೃಷ್ಟಿ ಮಾಡಿರೋ ವ್ಯಕ್ತಿನ ನಿನ್ನ ಕೈಯಲ್ಲಿ ನೋಡೋಕ್ಕಾಗುತ್ತೇನಯ್ಯ? ನಿನ್ನ ತಡ್ಕೊಳಕ್ಕಾಗುತ್ತೇನಯ್ಯ ಅದನ್ನು? ಸಿ ವಾಟ್ ನಾನ್ ಸೆನ್ಸ್ ಆರ್ ಯು ಟಾಕಿಂಗ್? ಯು ಅಂಡರ್ಸ್ಟುಡ್ ನಾವು? ಅವ್ನು ನೋಡೋಕ್ಕಾಗಲ್ಲ ಸ್ವಾಮಿ ನಿನ್ನ ಕೈಯಲ್ಲಿ. ಅದಕ್ಕೋಸ್ಕರ ಅವನೇನು ಮಾಡಿದ್ದಾನೆ, ಒಂದು ಪರಮಾತ್ಮನಾಗಿ ನನ್ನ ಒಳಗಡೆ, ನಮ್ಮ ಒಳಗಡೆ, ಎಲ್ಲರ ಒಳಗಡೆ ಕೂತಿದ್ದಾನೆ. ಅಣುವಿನಲ್ಲೂ ಅವನಿದ್ದಾನೆ. ಹೇಗೆ ನಾವು ಆರಾಮಾಗಿರಲಿ ಅಂತ ಅವನು ಮುಚ್ಚಿಟ್ಕೊಂಡಿದ್ದಾನೆ. ನೀನು ಯಾವಾಗ ಅವನು ಫ್ರೀಕ್ವೆನ್ಸಿಗೆ ಕನೆಕ್ಟ್ ಆಗ್ತೀಯೋ ಅವನು, ನಾವು ಎಲ್ಲರೂ ಒಟ್ಟಿಗೆ ವಾಕಿಂಗ್ ಹೋಗ್ಬೋದು, ಊಟ ಮಾಡ್ಬೋದು, ಜೊತೆಯಲ್ಲೇ ಇರ್ಬೋದು ಫ್ರೆಂಡ್ಲಿಯಾಗಿ. ಬಟ್ ಯಾವಾಗ ನನಗೂ ಅವನಿಗೆ ತುಂಬ ದೂರವಿದೆಯೋ ಅವನೇ ದೂರವಾಗಿದ್ದಾನೆ, ನಾವು ಆರಾಮಾಗಿರಲಿ ಅಂತಂತೇಳಿ. ಆಮೇಲೆ ಅವನು ಭಕ್ತ, ಅವನಿಗೆ ಅರ್ಥ ಆಗುತ್ತೆ ನಾಸ್ತಿಕನಿಗೆ, ಹೌದಿದು ಸತ್ಯ ಅಂತೇಳಿ. ಆಗ ದೇವರಲ್ಲಿ ನಂಬುತ್ತಾನೆ. ಸೊ ಹಾಗಾಗಿ ಈ ಮೂರನೇ ಕಣ್ಣು ಅನ್ನುವಂಥದ್ದು ನಮಗೆ ತಡ್ಕೊಳ್ಳೋಕ್ಕೆ ಆಗಬೇಕು. ಅದಕ್ಕೆ ನೋಡಿ, ನಮಗೆ ಕಾಣುವಂಥದ್ದು ಎಷ್ಟು ಕಾಣುತ್ತೆ? ನಮಗೆ 20ರಿಂದ 20,000 ಹರ್ಟ್ಸ್ ಅಂತ ಹೇಳ್ತೇವೆ. ಎಷ್ಟು ಕೇಳುತ್ತೆ ನಮಗೆ? ದೇರ್ ಆರ್ ಸೋ ಮೆನಿ ಥಿಂಗ್ಸ್ ದ್ಯಾಟ್ ಆ್ಯನಿಮಲ್ಸ್ ಹಿಯರ್ ದಟ್ ವಿ ಕಾಂಟ್ ಹಿಯರ್. ನಾಯಿಗೆ ಕಾಣಿಸುವಂಥದ್ದು ನಮಗೆ ಕಾಣಿಸಲ್ಲ. ಬೆಕ್ಕು ಕೇಳುವಂಥದ್ದು ನಾವು ಕೇಳಿಸ್ಕೊಳ್ಳೋಕ್ಕಾಗಲ್ಲ. ಹಾವಿದೆಯಲ್ವ, ಸ್ನೇಕಿಗೆ ಕೇಳುವಂಥದ್ದು ಅಥವಾ ಅದು ಪರ್ಸೀವ್, ಅದರ ಸೆನ್ಸೇಷನ್ಸು ನಮಗಿಲ್ಲ. ಮೀನಿಗೆ ಇರುವಂಥ ಶಕ್ತಿ ನಮಗಿಲ್ಲ. ಸೊ ದೇವ್ರಿಗೆ ಗೊತ್ತಿದೆ ನಮಗೆ ಎಷ್ಟು ಬೇಕು ಈ ಭೌತಿಕ ಪ್ರಪಂಚದಲ್ಲಿ ಬದುಕೋದಕ್ಕೆ, ಸುಖವಾಗಿ ಜೀವಿಸೋದಕ್ಕೆ. ಅಷ್ಟೇ ಫ್ರೀಕ್ವೆನ್ಸೀಸ್ ಕೊಟ್ಟಿದ್ದಾನೆ. ದಟ್ ಡಸಂಟ್ ಮೀನ್ ಇಲ್ಲ ಅಂತಂತೇನಿಲ್ಲ. ನಮಗೆ ಗೊತ್ತಿರೋದು ವಿಬ್ಗ್ಯೂರ್ ಇಷ್ಟು ಕಲರ್ಸು ಅಂತೇಳಿ. ಅದು ಎಷ್ಟು ಲಕ್ಷ ಕೋಟಿ ಕಲರ್ಸ್ ಇದೆ, ಎಷ್ಟು ಕೇಳೋದುಂಟು, ಎಷ್ಟು ನೋಡೋದಕ್ಕುಂಟು, ಎಷ್ಟು ಪರ್ಸೀವ್ ಮಾಡ್ಕೊಳ್ಳೋದಕ್ಕಿದೆ, ಎಲ್ಲವೂ ಇದೆ. ಬಟ್ ಮನುಷ್ಯನಿಗೆ ಆ ಶಕ್ತಿ ಇನ್ನೂ ಕೊಟ್ಟಿಲ್ಲ. ಬಟ್ ಇದೆ, ಅವನು ತೆಗೆದುಕೊಳ್ಬೇಕು. ಅದು ಕೆಲವ್ರಿಗೆ ಮಾತ್ರ ಸಾಧ್ಯ. ಆ ದಿವ್ಯ ದೃಷ್ಟಿ ಅನ್ನೋಂಥದ್ದು ಯಾರಿಗೆ ಓಪನ್ ಆಗುತ್ತೋ, ಈ ಪೈನಿಯಲ್ ಗ್ಲ್ಯಾಂಡ್ ಯಾರಿಗೆ ಆ್ಯಕ್ಟಿವೇಟ್ ಆಗುತ್ತೋ, ಅವರು ಕೂತಿರೋ ಜಾಗದಲ್ಲೇ ಅವ್ರಿಗೇನು ಬೇಕೋ ಅದನ್ನೆಲ್ಲ ಪಡ್ಕೊಳ್ಬೋದು. ನೀವು ಋಷಿ ಮುನಿಗಳು ನೋಡಿ ಅಥವಾ ಯಾರೇ ತಪಸ್ವಿಗಳು ನೋಡಿ, ಅವರು ಕೂತಿರ್ತಾರೆ. ಹಣ ಬೇಕಾ, ಹಣ ಬಂದು ಹಾಕ್ಬಿಟ್ಟು ಹೋಗ್ತಾ ಇರ್ತಾರೆ. ಏನೋ ಕೆಲಸಗಳಾಗಬೇಕು, ಕೆಲಸಗಳಾಗ್ತಿರುತ್ತೆ. ಅವ್ರಿಗೆ ಏನು ಬೇಕೋ ಎಲ್ಲ ನಡೀತಿರುತ್ತೆ ಕೂತಿರೋ ಜಾಗದಲ್ಲೇ. ಏಕೆ? ಅವರಿಗೆ ಈ ಒಂದು ಥರ್ಡ್ ಐ ಆ್ಯಕ್ಟಿವೇಟ್ ಆಗಿರುತ್ತೆ. ಸೊ ಇದಕ್ಕೂ ಒಂದು ಕ್ರಿಯೆ ಇದೆ. ಸೊ ಮುಂಬರುವ ಕಾರ್ಯಾಗಾರದಲ್ಲಿ ಜೂನ್ 29ರಂದು ಎಷ್ಟಾಗುತ್ತೋ ಅಷ್ಟು ನಿಮಗೆ ಹೇಳ್ಕೊಡೋದಕ್ಕೆ ಪ್ರಯತ್ನ ಪಡ್ತೇನೆ. ಹೇಗೆ ಇದನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದು ಅದ್ರ ಬಗ್ಗೆನೂ ತಿಳಿಸ್ತೇನೆ. ಸೊ ಎಲ್ಲರೂ ತಿಳ್ಕೊಳ್ಬೇಕು, ಎಲ್ಲರೂ ಶ್ರೀಮಂತರಾಗಬೇಕು. ಶ್ರೀಮಂತರಾಗಿ ಈ ಪ್ರಪಂಚದಲ್ಲಿರೋ ಎಲ್ಲ ಸುಖಗಳನ್ನು ನಾವು ಅನುಭವಿಸಿ ಮೇಲೆ ಹೋಗಬೇಕು. ಅದು ನಮ್ಮ ಮನಿ ಈಸ್ ಹ್ಯಾಪಿನೆಸ್ನ ನನ್ನ ಕನಸು.
ವೀಕ್ಷಕರೇ, ಜೂನ್ 29ನೇ ತಾರೀಕು ಇನ್ನೊಂದು ಹೊಸ ಕಾರ್ಯಾಗಾರವನ್ನು ಆಯೋಜಿಸಿದ್ದಾರೆ ಗುರೂಜಿಯವರು. ಈ ಕಾರ್ಯಾಗಾರಕ್ಕೆ ನೀವು ಭಾಗವಹಿಸಬೇಕು ಅನ್ನೋದಾದರೆ, ಇದರ ವಿಶೇಷತೆಗಳು ಏನು ಅನ್ನೋದಾದರೆ, ಸೊ ಗುರೂಜಿಯವರು ನಿಮಗೆ ಒಂದಷ್ಟು ಹಿಂಟ್ಗಳನ್ನು ಕೊಟ್ಟಿದ್ದಾರೆ. ಸೊ ಆ ವರ್ಕ್ಶಾಪ್ನಲ್ಲಿ ನಾನು ಏನು ಹೇಳ್ಕೊಡ್ತೀನಿ ಅಂತ ಹೇಳಿ. ಸೊ ನಾನು ಕಾರ್ಯಕ್ರಮದ ಆರಂಭದಲ್ಲಿ ನಿಮಗೆ ಹೇಳಿದೆ, ಥರ್ಡ್ ಐ ಅಥವಾ ಮೂರನೇ ಕಣ್ಣು ನಮ್ಮಲ್ಲೂ ಕೂಡ ಇರುತ್ತೆ, ಶಿವನಲ್ಲಿ ಮಾತ್ರ ಅಲ್ಲ. ಆದರೆ ಅದನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳುವಂಥ ಬಗೆ ಹೇಗೆ ಅಂದರೆ, ಆಜ್ಞಾ ಚಕ್ರವನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳೋಕ್ಕೆ ಕೆಲವೊಂದು ಟೆಕ್ನಿಕ್ಗಳನ್ನು ಗುರೂಜಿಯವರು ಹೇಳ್ಕೊಡ್ತಾರೆ. ಶ್ರೀಮಂತರಾಗೋದಂತೂ 100% ಖಚಿತ ಅಂತ ಗುರೂಜಿಯವರು ಹೇಳಿದ್ದಾರೆ. ಶ್ರೀಮಂತರಾಗಬೇಕು, ನಿಮ್ಮಲ್ಲಿರುವಂಥ ಆಜ್ಞಾ ಚಕ್ರವನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಬೇಕು ಅಂತ ಇಂಟ್ರೆಸ್ಟ್ ನಿಮಗಿದ್ರೆ, ಭಾನುವಾರ ಜೂನ್ 29ನೇ ತಾರೀಕು ಇದೇ ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ 3 ಸ್ಟಾರ್ ಹೋಟೆಲಲ್ಲಿ, ಅಂದರೆ ನಿಮಗೆಲ್ಲರಿಗೂ ಕೂಡ ಅನುಕೂಲ ಆಗಲಿ ಅಂತ ಹೇಳಿ ಮೆಜೆಸ್ಟಿಕ್ಕಲ್ಲಿ ಅವರು ಒಂದು 3 ಸ್ಟಾರ್ ಹೋಟೆಲಲ್ಲಿ ಈ ಒಂದು ವರ್ಕ್ಶಾಪ್ನ ಆರ್ಗನೈಸ್ ಮಾಡ್ತಾ ಇದ್ದಾರೆ ಗುರೂಜಿಯವರು. ನೀವು ನೇರವಾಗಿ ಬಂದು ಗುರೂಜಿಯವ್ರನ್ನ ಭೇಟಿ ಆಗಲಿಕ್ಕೆ ಅವಕಾಶವಿದೆ. ನಿಮ್ಮಲ್ಲಿ ಯಾವುದೇ ರೀತಿಯಾದಂಥ ಗೊಂದಲಗಳಿರ್ಬೋದು, ಪ್ರಶ್ನೆಗಳಿರ್ಬೋದು, ಗುರೂಜಿಯವ್ರನ್ನ ಕೇಳಬಹುದು. ಆ ಗೊಂದಲಗಳಿಗೆ ನಿವಾರಣೆಯನ್ನು ನೀಡ್ತಾರೆ, ಅಂದರೆ ಪರಿಹಾರವನ್ನು ಗುರೂಜಿಯವರು ನೀಡ್ತಾರೆ ಖಂಡಿತವಾಗಿಯೂ. ಹಾಗೆ ಆಜ್ಞಾ ಚಕ್ರದ ಬಗ್ಗೆ, ಶ್ರೀಮಂತರಾಗಲಿಕ್ಕೆ ಕೆಲವೊಂದು ಟೆಕ್ನಿಕ್ಗಳನ್ನು ಹೇಳ್ಕೊಡ್ತಾರೆ. ಸೊ ನೀವೇನು ಮಾಡಬೇಕು ಅಂದರೆ, ನಿಮ್ಮ ಹೆಸರನ್ನು ಹಿಂದೆ ರಿಜಿಸ್ಟರ್ ಮಾಡ್ಕೊಳ್ಬೇಕಾಗತ್ತೆ. ಬೇಗ ಬಂದವರಿಗೆ ಮಾತ್ರ, ಅಂದರೆ ಮೊದಲು ಬಂದವರಿಗೆ ಮಾತ್ರ ಗುರೂಜಿಯವರು ಆದ್ಯತೆಯನ್ನು ನೀಡ್ತಾ ಇದ್ದಾರೆ. ಸಮಯಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಗುರೂಜಿಯವರು ನೀಡ್ತಾರೆ. ಹಾಗಾಗಿ ಗುರೂಜಿಯವರು ಯಾವ ಸಮಯವನ್ನು ಹೇಳಿರ್ತಾರೆ, ಯಾವ ಸಮಯವನ್ನು ನಿಗದಿ ಮಾಡಿರ್ತಾರೆ, ಆ ಸಮಯಕ್ಕೆ ನೀವು ಕರೆಕ್ಟಾಗಿ ಬರಬೇಕಾಗತ್ತೆ. ಇನ್ ಕೇಸ್ ತಡವಾಯಿತು ಅಂತ ಹೇಳಿದ್ರೆ ನೀವು ವರ್ಕ್ಶಾಪ್ಗೆ ಕೂರಲಿಕ್ಕೆ ಅವಕಾಶ ಸಿಗೋದಿಲ್ಲ. ಸೊ ಆ ಥರ ಚಾನ್ಸಸ್ ಕೂಡ ಮಿಸ್ ಆಗುವಂಥ ಚಾನ್ಸಸ್ ಹೆಚ್ಚಾಗಿ ಇರುತ್ತೆ. ಹಾಗಾಗಿ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದಾಗಿದೆ. ಇನ್ನು ಟೆಕ್ನಿಕ್ಗಳನ್ನು ಹೇಳ್ಕೊಳ್ಳುವಂಥದ್ದು ಬಾಕಿ ಇದೆ. ಸೊ ಏನು ಟೆಕ್ನಿಕ್ ಹೇಳ್ಕೊಡ್ತಾರೆ? ಸೊ ಪ್ರತಿ ಸಂಚಿಕೆನಲ್ಲೂ ಕೂಡ ನನಗೂ ಕುತೂಹಲ ಇರುತ್ತೆ, ಗುರೂಜಿ ಇವತ್ತು ಏನು ಟೆಕ್ನಿಕ್ ಹೇಳ್ಕೊಡ್ತಾರೆ, ಅದರಿಂದ ನಾವು ಏನು ಗಳಿಸ್ಕೊಳ್ಬಹುದು ಅಂತ. ಗುರೂಜಿ, ಇವತ್ತು ನಮಗೆ ಯಾವ ಒಂದು ಟೆಕ್ನಿಕ್ ಹೇಳ್ಕೊಡ್ತಿದ್ದೀರಾ? ವೆಲ್, ಥರ್ಡ್ ಆ್ಯಕ್ಟಿವೇಶನ್ ಬಗ್ಗೆನೇ ಒಂಚೂರು ಮಾಹಿತಿ ಕೊಡ್ತೇನೆ. ಸೊ ನೀವು ಇದನ್ನು ಆ್ಯಕ್ಟಿವೇಟ್ ಮಾಡ್ಕೋಬೇಕು, ಅಥವಾ ಸುಲಭವಾಗಿ ನಾವೇನು ಅನ್ಕೋತೀವೋ ಅದೆಲ್ಲ ಪಡ್ಕೋಬೇಕು ಅಂತಂದರೆ, ನೀವು ಕಣ್ಣು ಮುಚ್ಚಿ ಯಾವುದನ್ನೆಲ್ಲ ನೋಡೋದಕ್ಕಾಗುತ್ತೋ ಅದೆಲ್ಲ ಸುಲಭವಾಗಿ ಸಿಕ್ಬಿಡುತ್ತೆ. ಅದನ್ನು ಈ ಇಂಗ್ಲೀಷಲ್ಲಿ ವಿಜುವಲೈಸೇಷನ್ ಅಂತ ಹೇಳ್ತಾರೆ. ನಾವು ಏನು ಸಿಗಬೇಕು, ಇನ್ನು ಮುಂದೆ ನನಗೇನೋ ದೊಡ್ಡ ಮನೆ ಕಟ್ಟಬೇಕಪ್ಪ, ನಾನು ದೊಡ್ಡ ಬಿಸ್ನೆಸ್ ಮಾಡಬೇಕು, ಇಷ್ಟು ದುಡ್ಡು ಇರಬೇಕು, ನಾನು ವರ್ಲ್ಡ್ ಟೂರ್ ಹೋಗಬೇಕು, ವಿದೇಶ ಪ್ರಯಾಣ ತೆಗೆದುಕೊಳ್ಬೇಕು, ನಾನು ಹೆಲ್ತಿಯಾಗಿರಬೇಕು, ಇವೆಲ್ಲವೂ ಏನೇನೋ ಕನಸುಗಳಿರುತ್ತಲ್ಲ ನಮಗೆ. ಇದನ್ನೆಲ್ಲವನ್ನು ಕಣ್ಣು ಬಿಟ್ಕೊಂಡಲ್ಲ, ಕಣ್ಣು ಮುಚ್ಚಿ ನೋಡಬೇಕು. ಆಗ ಮಾತ್ರ ಅದೆಲ್ಲ ಸುಲಭವಾಗಿ ಸಕ್ಸಸ್ ಆಗುತ್ತೆ. ನೀವು ಟ್ರೈ ಮಾಡಿ ನೋಡಿ. ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ದುಡ್ಡು ಬರಬೇಕು ಅಂತ ಅಂದ್ಕೊಳ್ಳೋಣ. ಇವತ್ತಿನಿಂದ ಬೆಳಿಗ್ಗೆ ಎದ್ದ ತಕ್ಷಣ ಸೂರ್ಯ ಬರುತ್ತೆ, ಸೂರ್ಯನನ್ನು ನೋಡಿಕೊಂಡು ಅಥವಾ ಸೂರ್ಯನನ್ನು ಫೇಸ್ ಮಾಡಿ ಕಣ್ಣು ಮುಚ್ಚಿ ಹೇಳಿ, ನನಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಣವು ಸರ್ಪ್ರೈಸ್ ಆಗಿ ನನ್ನ ಬದುಕಿಗೆ ಹೇರಳವಾಗಿ ಬರುತ್ತಿರುವುದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು. ಜಸ್ಟ್ ಕೀಪ್ ವಿಜುವಲೈಸಿಂಗ್, ಜಸ್ಟ್ ಕೀಪ್ ಸೇಯಿಂಗ್ ಇಟ್ ಇನ್ ಯೋರ್ ಮೈಂಡ್ ಅಗೇನ್ ಆ್ಯಂಡ್ ಅಗೇನ್. ಈ ಸಬ್ಕಾನ್ಷಿಯಸ್ ಮೈಂಡಲ್ಲಿ, ಸುಪ್ತ ಚೇತನ ಮನಸ್ಸಿನಲ್ಲಿ ಇವೆಲ್ಲವೂ ಒಂದು ಪ್ರೋಗ್ರಾಮ್ ಆಗಿ ಬರೆದು ಬಿಡುತ್ತೆ. ನೀವು ಸುಲಭವಾಗಿ ಅಂದರೆ ಸುಲಭವಾಗಿ ಬರುತ್ತೆ, ಅನ್ಎಕ್ಸ್ಪೆಕ್ಟೆಡ್ ಅಂತಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುತ್ತೆ. ನೀವು ಕುಳಿತಿದ್ರೆ ಬರಬೇಕು ಅಂದರೆ ಕುಳಿತಿದ್ರೇ ಬರುತ್ತೆ. ಯಾವಾಗ? ಇದು ತಪಸ್ಸಾದಾಗ ಮಾತ್ರ. ಸುಮ್ಮನೆ ಏನೋ ಅಂದ್ಕೊಂಡು ಏನೋ ಮಾಡ್ಕೊಂಡಿದ್ರೆ ಬರೋದಿಲ್ಲ. ಸೊ ದಯವಿಟ್ಟು ಇದನ್ನು ಮಾಡಿ ನೋಡಿ. ಇದೆಲ್ಲ ನೋಡಿ ಉಚಿತವಾಗಿ ಹೇಳ್ತಿರೋವಂಥದ್ದು. ಅದಕ್ಕೆ ನಾವು ಮನಿ ಮೆಡಿಟೇಷನ್ ಮಾಡಿಸುವಂಥದ್ದು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಮತ್ತು ಬೆಳಗ್ಗೆ ಎದ್ದೇಳೋದಕ್ಕಿಂತ ಮುಂಚಿತವಾಗಿ. ಯಾಕಂದರೆ ಕಣ್ಣು ಮುಚ್ಚಿರ್ತೇವೆ. ಕಣ್ಣು ಮುಚ್ಚಿದಾಗ ಏನಾಗುತ್ತೆ, ದಟ್ ಈಸ್ ವೆರಿ ವೆರಿ ಕ್ರಿಟಿಕಲ್. ಇಲ್ಲಿ ತನಕ ವಿಜ್ಞಾನಕ್ಕೆ ಗೊತ್ತಿಲ್ಲ. ನಾವು ಮಲಗ್ತೇವಲ್ವ, ರಾತ್ರಿ 10 ಗಂಟೆಗೆ ಮಲಗ್ತೀವಿ ಅಂದ್ಕೊಳ್ಳಿ, ಬೆಳಗ್ಗೆ 6 ಗಂಟೆಗೆ ಎದ್ದು ಹೇಳ್ತೀವಿ. ಈ ಸೆಂಟ್ರಲ್ಲಿ ಎಲ್ಲೋಗಿರ್ತೀವಿ ಅಂತ ಯಾರನ್ನಾದ್ರೂ ಕೇಳಿ ನೋಡಿ, ಏನಾದರೂ ಹೇಳ್ತಾರೇನೋ? ಅಲ್ಲ, ದೇಹ ಇಲ್ಲೇ ಇದೆ, ಮನಸ್ಸು ಎಲ್ಲೋಯ್ತು ಒಂದು ಸಹ ನೆನಪಿಲ್ಲ. ಅದೆಲ್ಲೋ ಹೋಗ್ತಿದೆ. ಆ ಹೋಗೋ ಜಾಗ ನಮಗೆಲ್ರಿಗೂ ಗೊತ್ತಿದೆ, ಬಟ್ ನಮಗೆ ಏನೋ ಪರಿಪೂರ್ಣವಾಗಿ ಯಾರಿಗೂ ಗೊತ್ತಿಲ್ಲ. ಇದು ನನಗೆ ಗೊತ್ತಿದೆ ಎಲ್ಲಿ ಹೋಗ್ತೀವಿ ಅಂತಂತೇಳಿ. ಸೊ ಹಾಗಾಗಿ ನಾವು ಏನನ್ನು ಕೋರಿಕೊಂಡು ಮಲಗ್ತೇವೋ ಅದೆಲ್ಲವೂ ನಮಗೆ ಲಭಿಸುತ್ತೆ. ಸೊ ದಯವಿಟ್ಟು ಎಲ್ಲರೂ ನಿಮಗೇನು ಬೇಕೋ ಅದನ್ನು ಕಣ್ಣು ಮುಚ್ಚಿ ಅದನ್ನು ಚಿತ್ರಣವಾಗಿ ಕಾಣಬೇಕು. ಮನೆ ಅಂದರೆ ಮನೆ, ದುಡ್ಡು ಅಂದರೆ ದುಡ್ಡು, ಆಸ್ತಿ ಅಂದರೆ ಆಸ್ತಿ. ನೀವಿದ್ದಲ್ಲಿಗೆ ಅದು ಬರುತ್ತೆ. ಓಕೆ ಗುರುಗಳೇ, ಸೊ ಅಂದರೆ ನೀವು ಹೇಳೋದು ಏನು ಅಂತ ಹೇಳಿದ್ರೆ, ನಮ್ಮಲ್ಲಿನೂ ಆ ಮೂರನೇ ಕಣ್ಣನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳೋಕೆ ನಮ್ಮಲ್ಲೂ ಒಂದು ಶಕ್ತಿ ಇರುತ್ತೆ. ಸೊ ಅದನ್ನು ಸರಿಯಾದ ಸಮಯದಲ್ಲಿ ಉಪಯೋಗಿಸ್ಕೊಳ್ಬೇಕು ಅಂತ ಹೇಳ್ತೀರಾ?
ಅದೇ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಮೇಡಮ್, ನೀವು ನಿಮ್ಮ ಗಂಡನ ಕೇಳಲೇಬೇಡಿ ನಿಮಗೆ ಬಂಗಾರ ಬೇಕು, ಚಿನ್ನ ಬೇಕು, ಅಥವಾ ಇಷ್ಟು ದುಡ್ಡು ಬೇಕು, ನೀವು ಕೇಳಲೇಬೇಡಿ, ಬಾಯಿ ಬಿಟ್ಟು ಕೇಳಬೇಡಿ, ಮನಸ್ಸಲ್ಲೇ ಅಂದ್ಕೊಳ್ತೀರಿ ನನಗೆ ನನ್ನ ಯಜಮಾನರು ಎಷ್ಟೋ ಎಳೆ ಚಿನ್ನವನ್ನು ಮಾಡಿಸಿಕೊಟ್ಟಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು. ನೀವು ಹೇಳ್ಕೊಂಡು ಟ್ರೈ ಮಾಡಿ, 15-20 ದಿನದಲ್ಲಿ ನಿಮ್ಮ ಯಜಮಾನರೇ ಬಂದು ಹೇಳ್ತಾರೆ ನಾನು ಗೋಲ್ಡ್ ಮಾಡಿಸ್ತೀನಿ, ಇಲ್ಲ ಗೋಲ್ಡ್ ಶಾಪ್ಗೆ ಅವರೇ ಕರ್ಕೊಂಡು ಹೋಗ್ಬಿಡ್ತಾರೆ. ಹೇಗೋ ಗೊತ್ತಿಲ್ಲ, ಆಗುತ್ತೆ. ನೀವು ಅಂದ್ಕೊಳ್ತೀರಿ. ಈಗ ಚಿಕ್ಕ ಮಕ್ಕಳು ಇರ್ತಾರೆ, ಸಣ್ಣ ಮಕ್ಕಳು, ಅವರೇನು ಅಂದ್ಕೊಳ್ಳೋದೇ ಇಲ್ಲ, ನಾವೇ ಕೊಡ್ತಿರ್ತೀವಿ ಅವ್ರಿಗೆ. ಮುಂದಿನ ಎಪಿಸೋಡಲ್ಲಿ ಅದನ್ನು ತಿಳಿಸ್ಕೊಡ್ತೇನೆ, ಹೇಗೆ ನಾವು ಅಂದುಕೊಂಡಿದ್ದೇ ಆಗ್ತಿರುತ್ತೆ ಅನ್ನೋದಕ್ಕೆ. ಅಂದುಕೊಳ್ಳದೆ ಇದ್ದರೂ ಆಗ್ತಿರುತ್ತೆ, ಅಂದುಕೊಂಡಿರುತ್ತೆ ಇನ್ನೂ ಫಾಸ್ಟಾಗಿ ಆಗುತ್ತೆ. ಅದು ಹೇಗೆ ಅಂತ ಮುಂದಿನ ಎಪಿಸೋಡಲ್ಲಿ ನಾವು ತಿಳ್ಕೊಳ್ಳೋಣ. ಎಸ್ ವೀಕ್ಷಕರೇ, ಇದು ಕೇಳಿಸ್ಕೊಂಡ್ರಿ ಅಲ್ವಾ? ಭಾನುವಾರ 29ನೇ ತಾರೀಕು ಜೂನ್ ತಿಂಗಳಲ್ಲಿ ಒಂದು ಹೊಸ ಕಾರ್ಯಾಗಾರವನ್ನು ಆಯೋಜಿಸಿದ್ದಾರೆ ಗುರೂಜಿಯವರು. ಸೊ ಕೆಲವೊಂದು ಟೆಕ್ನಿಕ್ಗಳನ್ನು ಹೇಳ್ಕೊಡ್ತಾರೆ. ಈ ಟೆಕ್ನಿಕ್ ಬಹಳ ಪವರ್ಫುಲ್ ಆಗಿರುವಂಥ ಟೆಕ್ನಿಕ್ ಆಗಿರುತ್ತೆ. ಸೊ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದರೆ, ನಿಮ್ಮ ಹೆಸರನ್ನು ಹಿಂದೆ ರಿಜಿಸ್ಟರ್ ಮಾಡಿಸ್ಕೊಳ್ಬೇಕು ಅನ್ನೋದಾದರೆ, ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದು ಅಂತ ಹೇಳ್ತಾ, ಗುರುಗಳೇ ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ವಿಚಾರವನ್ನು ತಿಳಿ ಹೇಳಿದ್ದೀರಾ. ಧನ್ಯವಾದಗಳು. ಧನ್ಯವಾದ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.